ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಗೌರಿ. ಲಾಸ್ಟ್ ಟೈಮ್ ನಾವು ಅಗ್ನಿ ತತ್ವದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋನ ನನ್ನ ಚಾನೆಲ್ ನಲ್ಲಿ ಹಾಕಿದ್ದೀನಿ. ಈ ಥಂಬ್ನೇಲ್ ಇರುವಂತಹ ವಿಡಿಯೋನ ನೀವು ಅದನ್ನ ಒಂದ್ಸಲ ನೋಡ್ಕೊಂಡ್ ಬನ್ರಿ. ಅಂದ್ರೆ ಕ್ಲಿಯರ್ ಆಗಿ ಇವತ್ ನಾ ಹೇಳಿಕತ್ತಿರುವಂತ ವಿಷಯ ಕೂಡ ನಿಮ್ಗೆ ಮಾಹಿತಿ ಕರೆಕ್ಟ್ ಆಗಿ ಅರ್ಥ ಆಗ್ತದೆ. ನೋಡ್ರಿ, ಈ ಅಗ್ನಿ ಎಷ್ಟು ವೈಟಲ್ ಅಂದ್ರೆ ನಾವಿವತ್ತು ಬದುಕಿರುವುದಕ್ಕೆ ಕಾರಣನೇ ಅಗ್ನಿ. ಅದು ಯಾವ್ಯಾವ ರೀತಿಯಾಗಿರ್ತದಂದ್ರೆ, ಒಂದು ಪ್ರಕೃತಿಗೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಮತ್ತು ಋತುಗಳಿಗೆ ಅನುಗುಣವಾಗಿ ಅದು ನಾವು ಇರುವಂತ ಜಿಯೋಗ್ರಫಿ ಏರಿಯಾಕ್ ಅನುಗುಣವಾಗಿ ಚೇಂಜ್ ಆಗ್ತಾ ಹೋಗ್ತದೆ. ಈ ಜಿಯೋಗ್ರಫಿಕಲ್ ಏರಿಯಾ ಕೂಡ ನಮ್ಮ ಅಗ್ನಿಯ ಮೇಲೆ ಬಹಳ ಪ್ರಭಾವವನ್ನ ಬೀರ್ತದೆ. ಈಗ ಉದಾಹರಣೆಗೆ ಪ್ರಕೃತಿ ಅಂತ ತಗೊಂಡಾಗ, ವಾತ ಪ್ರಕೃತಿ ವ್ಯಕ್ತಿಗಳಲ್ಲಿ ವಿಷಮಾಗ್ನಿ ಇರ್ತದೆ. ಅಂದ್ರೆ ಅನ್ಸರ್ಟನ್ ಅಪೆಟೈಟ್ ಇರ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಅನ್ಸರ್ಟನ್ ಇರ್ತದೆ. ಅವ್ರಿಗೆ ಹಸಿವಾಯ್ತು ಆಗೇ ಬಿಡ್ತು, ಅದು ಡೈಜೆಷನ್ ಆಯ್ತು ಆಗೇ ಬಿಡ್ತದೆ, ಇಲ್ಲ ಅಂದ್ರೆ ಆಗೋದೇ ಇಲ್ಲ, ಹಸಿವನು ಕೂಡ ಸರಿ ಆಗೋದಿಲ್ಲ. ಈ ರೀತಿಯಾಗಿ ವಿಷಮಾವಸ್ಥೆಯಲ್ಲಿ ಅವರು ಇರ್ತಾರೆ. ಅದೇ ಪಿತ್ತ ಪ್ರಕೃತಿ ಪ್ರಧಾನ ಇರುವಂತಹ ವ್ಯಕ್ತಿಗಳಿಗೆ ತೀಕ್ಷ್ಣಾಗ್ನಿ ಇರ್ತದೆ. ಅವ್ರು ಹೆಚ್ಚಾಗಿ ಏನೇ ತಿಂದ್ರು ಕೂಡ ಅದನ್ನ ಅರಗಿಸ್ಕೊಳ್ತಾರೆ. ಪಚನ ಶಕ್ತಿ ಸರಿಯಾಗಿರ್ತದೆ, ಸರಿಯಾಗಿ ಅವರಿಗೆ ಡೈಜೆಷನ್ ಆಗ್ತದೆ. ಅವರಲ್ಲಿ ಹೆಚ್ಚಾಗಿ ಈ ಇಂಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರೋದು ಬಹಳ ಕಡಿಮೆ. ಇನ್ನು ಕಫ ಪ್ರಕೃತಿ ವ್ಯಕ್ತಿಗಳಲ್ಲಿ, ಕಫ ಪ್ರಧಾನ ಇರುವಂತಹ ವ್ಯಕ್ತಿಗಳಲ್ಲಿ ಏನಾಗ್ತದೆ, ಮಂದಾಗ್ನಿ ಆಗ್ತದೆ. ಆ ಮಂದಾಗ್ನಿ ಆದಾಗ ಅವರು ಡೈಜೆಸ್ಟಿವ್ ಸಿಸ್ಟಮೇ ಬಹಳ ಸ್ಲೋ ಇರ್ತದೆ. ಅವರು ಹೆಚ್ಚಾಗಿ 2 ಸರಿ ಉಂಡ್ರೆ ಸಾಕು, ಅವ್ರು ಆರಾಮಾಗಿ ಜೀವನವನ್ನ ನಡೆಸಬಹುದು. ಯಾಕಂದ್ರೆ ಬಹಳ ಪಚನ ಸ್ಲೋ ಆಗಿ ಆಗ್ತಾ ಇರ್ತದೆ. ಈ ಎಲ್ಲಾ ಪಾಯಿಂಟ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೊಂಡು ಆಹಾರ ಸೇವನೆಯನ್ನ ಮಾಡಬೇಕು. ಜೊತೆಗೆ ವಯಸ್ಸಿಗೆ ಅನುಗುಣವಾಗಿ ಅಗ್ನಿ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತದೆ ಅಂದ್ರೆ, ಚಿಕ್ಕ ಮಕ್ಕಳಲ್ಲಿ ಕಫ ಪ್ರಧಾನ ಬಹಳ ಇರ್ತದೆ. ಕಫ ಪ್ರಕೃತಿಯ ಪ್ರಧಾನತೆ ಇರೋದ್ರಿಂದ ಅಲ್ಲಿ ಮಂದಾಗ್ನಿ ಇರ್ತದೆ. ನೀವು ನೋಡಿರೇನು, ಚಿಕ್ಕ ಮಕ್ಕಳಲ್ಲಿ ನಾವೇನು ರೊಟ್ಟಿ ಪಲ್ಯ ಚಪಾತಿ ಅನ್ನ ಸಾರು ಕೊಡುವುದಿಲ್ಲ. ಆ ಮಕ್ಕಳಿಗೆ ಲೈಟ್ ಆಹಾರವನ್ನ ಕೊಡ್ತೀವಿ ಮತ್ತು ಪಚನೆಗೆ ಬಹಳ ಸರಳ ಆಗುವಂತ ಆಹಾರವನ್ನ ಕೊಡ್ತೀವಿ. ಈ ಕುಡಿಯುವಂತ ಆಹಾರಗಳನ್ನ ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಮಂದಾಗ್ನಿ ಇರ್ತದೆ. ಅದೇ ಮಕ್ಕಳು ವಯಸ್ಸಾಗ್ತಾ ಆಗ್ತಾ ತಾರುಣ್ಯಾವಸ್ಥೆಗೆ ಬಂದ್ರು ಅಂದ್ರೆ ಅಲ್ಲಿ ಡೈಜೆಸ್ಟಿವ್ ಫೈರ್ ಬಹಳ ಚೆನ್ನಾಗಿ ಕೆಲಸ ಮಾಡಕ್ ಶುರುವಾಗ್ತದೆ. ತೀಕ್ಷ್ಣಾಗ್ನಿ ಆಗ್ತದೆ. ಆ ತೀಕ್ಷ್ಣಾಗ್ನಿ ಆಗಿರೋದಕ್ಕೆ ಆ ಮಕ್ಕಳು ಏನು ತಿಂದ್ರು ಕೂಡ ಅರಗಿಸ್ಕೊಳ್ತಾರೆ. ಈವನ್ ಹೊರಗಡೆ ಸ್ಟ್ರೀಟ್ ಫುಡ್ ಅನ್ನೆಲ್ಲ ತಿಂದು ಬರ್ತಾರೆ, ಆದ್ರೂ ಹೆಲ್ದಿ ಆಗಿರ್ತಾವು. ಅದು ಒಳ್ಳೇದಲ್ಲ, ಆದ್ರೂ ಕೂಡ ಆ ವಯಸ್ಸಿನಲ್ಲಿ ಅದನ್ನ ಅವರು ಅರಗಿಸ್ಕೊಳ್ತಾರೆ. ಇನ್ನು ವಯಸ್ಸಾಗ್ತಾ ಆಗ್ತಾ ಹೋದಂತೆ ವಾತ ಪ್ರಕೃತಿ, ನಮ್ಮಲ್ಲಿ ವಾತ ದೋಷ ಪ್ರಧಾನ ಆಗ್ಲಿಕ್ಕೆ ಶುರುವಾಗ್ತದೆ. ವಾತ ಪ್ರಕೃತಿ ಡಾಮಿನೆಂಟ್ ಆಗ್ತದೆ. ಆವಾಗ ವಿಷಮಾಗ್ನಿ ಆಗ್ತದೆ. ಇದನ್ನು ನೀವು ವಯಸ್ಸಾದವರಲ್ಲಿ ಗಮನಿಸಬಹುದು. ವಯಸ್ಸಾದವರು ಹೆಚ್ಚಾಗಿ ಒಂದು ಕರೆಕ್ಟ್ ಆಗಿ ಇವತ್ತು ಉಂಡಷ್ಟೇ ನಾಳೆ ಊಟ ಮಾಡೋದಿಲ್ಲ. ಒಂದ್ ದಿವಸ ಅವ್ರಿಗೆ ಡೈಜೆಷನ್ ಆಗ್ಬಿಡ್ತದೆ, ಇನ್ನೊಂದ್ ದಿವಸ ಅವ್ರಿಗೆ ಪಚನ ಆಗೋದೇ ಇಲ್ಲ. ಡೈಜೆಸ್ಟಿವ್ ಸಿಸ್ಟಮ್ ಬಹಳಷ್ಟು ಡಿಸ್ಟರ್ಬ್ಡ್ ಇರ್ತದೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ಕೂಡ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗ್ತದೆ. ಇದೆಲ್ಲದರ ಜೊತೆಗೆ ಸೀಸನ್ಸ್ ಕೂಡ ನಮ್ಮ ಮೇಲೆ ಹೆಂಗೆ ಎಫೆಕ್ಟ್ ಮಾಡ್ತಾವು ಅಂದ್ರೆ, ನೀವು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ನಮ್ಮಲ್ಲಿ ಅಗ್ನಿ ತೀಕ್ಷ್ಣ ಆಗೋದ್ರಿಂದ ನಾವು ಹೆಚ್ಚು ಆಹಾರ ಪದಾರ್ಥವನ್ನ ಸೇರಿಸ್ತೀವಿ. ಈ ಚಳಿಗಾಲದಲ್ಲೆಲ್ಲ ನೀವು ವಿಂಟರ್ ಸೀಸನ್ ಅಲ್ಲೆಲ್ಲ ನಾವ್ ಏನ್ ಮಾಡ್ತೀವಿ, ಸಾಯಂಕಾಲ ಆದ ತಕ್ಷಣ 1 ಕಪ್ ಕಾಫಿ ಜೊತೆಗೆ ಏನಾದ್ರೂ ತಿನ್ಲಿಕ್ ಬೇಕು, ಕುರುಕುರು ತಿಂಡಿಗಳು ಬೇಕು ಅಂತ ಹೇಳಿ ಅವನ್ನ ಮಾಡ್ಕೊಂಡು ತಿಂತೀವಿ. ಇದು ಬಿಕಾಸ್ ಆಫ್ ತೀಕ್ಷ್ಣಾಗ್ನಿ ಆಗ್ತದೆ. ಅದೇ ಬೇಸಿಗೆ ಒಳಗಡೆ ನಮ್ಮ ಅಗ್ನಿ ಮಂದಾಗ್ನಿ ಆಗ್ತದೆ. ಆ ಟೈಮಲ್ಲಿ ಹೆಚ್ಚು ಆಹಾರ ಹೋಗೋದಿಲ್ಲ. ಹೀಗೆ ನಮ್ಮ ಅಗ್ನಿ ವಯಸ್ಸು, ಪ್ರಕೃತಿ, ಋತು ಮತ್ತು ಜಿಯೋಗ್ರಫಿಕಲಿ ನಾವು ಇರುವಂತ ಏರಿಯಾ ಇವೆಲ್ಲದರ ಮೇಲೂ ಡಿಪೆಂಡ್ ಇರ್ತದೆ. ಇಷ್ಟು ವೈಟಲ್ ಪಾರ್ಟ್ ಇರುವ ಈ ಅಗ್ನಿಯನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು, ಆ ಅಗ್ನಿಯನ್ನ ಯಾವ ರೀತಿ ದೀಪನ ಪಾಚನ ಸರಿಯಾಗಿ ಆಗುವಂತೆ ಅದನ್ನ ಹದಗೊಳಿಸ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಾನು ಕೊಡ್ತಾ ಇರುವಂತ ಈ ಪ್ರಾಕ್ಟಿಕಲ್ ಮೆಡಿಕಲ್ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಎಲ್ಲ ಹಿತೈಷಿಗಳ ಜೊತೆಗೆ ಇದನ್ನ ಶೇರ್ ಮಾಡ್ಕೊಡ್ರಿ. ಏನೇ ನಿಮ್ಮ ಒಪಿನಿಯನ್ಸ್ ಇದ್ರು ಕೂಡ ಅಥವಾ ನಿಮ್ಮ ಕಮೆಂಟ್ಸ್ ಇದ್ರು ಕೂಡ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ನಾನು ಡೆಫಿನೆಟ್ಲಿ ಅವುಗಳಿಗೆ ನನ್ನ ಕಡೆಯಿಂದ ಆದಷ್ಟು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ.